received the group inspection and luggage in the overhead bin only. Thank you. ಎಲ್ಲರೂ ಗುಡ್ ಆಫ್ಟರ್ನೂನ್. ಇವತ್ತು ಬೆಳಗ್ಗೆ ಶ್ರೀನಗರದಿಂದ ಫ್ಲೈಟ್ ಇತ್ತು, 8:45 ಇತ್ತು. ಸೊ ಅಲ್ಲಿಂದ ಡೆಲ್ಲಿಗೆ ಬಂದೆ, ಕನೆಕ್ಟಿಂಗ್ ಫ್ಲೈಟು. ಸೊ ಫುಲ್ ನಾರ್ಮಲ್ ಆಗಿ ರಿಲ್ಯಾಕ್ಸ್ ಆಗಿತ್ತು ಫ್ಲೈಟು. ಸೊ ಡೆಲ್ಲಿಯಲ್ಲಿದ್ದೀನಿ. ಅಲ್ಲಿ ಸ್ವಲ್ಪ ವೆಯ್ಟಿಂಗ್ ಮಾಡಬೇಕು, ಟಿಲ್ ಈವ್ನಿಂಗ್ ವೆಯ್ಟ್ ಮಾಡಬೇಕು. ಸೊ ಈವ್ನಿಂಗ್ ಫ್ಲೈಟ್ ಇದೆ 7 o'clock. ಸೊ 7 o'clock ಬಿಟ್ಟರೆ ಬೆಳಗ್ಗೆ ರಾತ್ರಿ ಒಂದು 10:30 ಬರುತ್ತೆ, 10:30 ಬರುತ್ತೆ, 10 ಗಂಟೆಗೆ ಬರುತ್ತೆ. ಸೊ ಸೊ ನಥಿಂಗ್, ಇಲ್ಲಿ ಟೈಮ್ ಪಾಸ್ ಅಷ್ಟೇ. ಕೆಲವು ಪೋಸ್ಟ್ಸ್ ಆಗ್ತಾಯಿದ್ದೀನಿ, ಕೆಲವು ಬರೀಬೇಕಾಗಿತ್ತು, ಕೆಲವು ಪಾಯಿಂಟರ್ಸ್ ಬರಿತಾ ಇದ್ದೀನಿ. ಸೊ ಅಷ್ಟೇ ಮಾಡ್ತಾಯಿದ್ದೀನಿ. ಇನ್ನು 1 or 2 ಡೇಸಲ್ಲಿ ಲೈವ್ ಬರೋಣ. ಲೈವ್ ಬಂದು ಐ ಥಿಂಕ್ ಲೆಟ್ಸ್ ಡಿಸ್ಕಸ್ ಮೋರ್ ಅಬೌಟ್ ದ ಟ್ರಾವೆಲ್, ಏನು ನಡೀತಿದೆ ಟ್ರಾವೆಲ್, ಅದ್ರ ಬಗ್ಗೆ, ಮತ್ತು ಅದರ ನೆಕ್ಸ್ಟ್ ಏನು ಮಾಡಬೇಕು, ನನ್ನ ಪ್ಲ್ಯಾನ್ಸ್ ಏನು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಆ ಟ್ರಾವೆಲಿಂದ ಏನೇ ಬೆನಿಫಿಟ್ಸು. ಎಕ್ಸಾಂಪಲ್, ನಾನು ವೆಯ್ಟ್ ಇನ್ನೂ ಚೆಕ್ ಮಾಡಿಲ್ಲ. ಐ ಥಿಂಕ್ ಡ್ರಾಸ್ಟಿಕ್ ಚೇಂಜ್ ಇದೆ ಅಂತ ಅನ್ಕೊಂತೀನಿ. ನೋಡಬೇಕದು, ಅದು ಆ ಥರ. ಅಂದರೆ ಕಾಸ್ಟಿಂಗು ಎಷ್ಟು ಎಕ್ಸ್ಪೆನ್ಸಲ್ಲಿ ಆಯಿತು, ಅದೆಲ್ಲ ಬಗ್ಗೆ ಒಂದು ಲೈವ್ ಮಾಡೋಣ. ಹೇಳ್ತೀವಿ, ಬೇಗ ಹೇಳ್ತೀವಿ. ಸೊ ಈಗ ಮನೆಗೆ ರೀಚ್ ಆದೆ, ಈಗ 1:30. ಸೊ ಏರ್ಪೋರ್ಟ್ಗೆ ಒಂದು 11 o'clockಗೆ ಬಂದ್ಬಿಟ್ಟೆ. ಸೊ ಅಲ್ಲಿಂದ ಬಸ್ಸಲ್ಲಿ ಬಂದೆ ತುರ್ಕುಡಿವರೆಗೂ. ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಬಂದೆ. ಸೊ ಕೂಲ್, ಸ್ವಲ್ಪ ಟಯರ್ಡ್, ಬಟ್ ಅಟ್ ದ ಸೇಮ್ ಟೈಮ್ ಹ್ಯಾಪಿ. ಬ್ಯಾಕ್ ಇನ್ ಹೋಮ್ ಆಫ್ಟರ್ ವೆರಿ ಲಾಂಗ್ ಟೈಮ್. ಕೂಲ್. ಈಗ ಮಲ್ಕುವ. ಲೆಟ್ಸ್ ಕ್ಯಾಚ್ ಅಪ್ ಸೂನ್. ಬಾಯ್.